ಸಮೀಕರಣಗಳ ಜೋಡಿಗಳನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿ ಸಂಕ್ಷೇಪಿಸಿ ಬಿಡಿಸಿ. ಈಗ ಸಮೀಕರಣ ಕೊಟ್ಟಿದ್ದಾರೆ. 5/x-1 ಪ್ಲಸ್ 1/y-2 ಇದು ಯಾವುದಕ್ಕೆ ಸಮ 2 ಈಕ್ವಲ್ 2 ಅಂತ. ಈಗ ನಾವು 6 ಭಾಗಿಸು ಎರಡನೇ ಇಕ್ವೇಷನ್ x-1 ಮೈನಸ್ 3 ಭಾಗಿಸು y-2 ಈಕ್ವಲ್ 1 ಅಂತ. ಈಗ ನಾವು ಇಷ್ಟು ಪ್ರಾಬ್ಲಮ್, ಇದು ಪರಿಹಾರ ಸೊಲ್ಯೂಷನ್. 5 ಭಾಗಿಸು x-1 ಪ್ಲಸ್ 1 ಭಾಗಿಸು y-2 ಸಮ ಯಾವುದಕ್ಕೆ 2ಗೆ. ಈಗ ನಾವು ಇದನ್ನು 5 x-1 ಈ ರೀತಿಯೂ ಬರಿಬೋದು. 5 ಹೀಗೆ ಮಾಡಿ 1/x-1 ಅಂತ. ಅಂದರೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ಇದು ಸೇಮ್ ಬರ್ತದೆ. 5 ಇದನ್ನು ಬ್ರ್ಯಾಕೆಟ್ ಹಾಕಿ ನಾವು x-1/x-1 ಅಂತ ಬರಿಬೋದು ಈ ರೀತಿ. ಮತ್ತು ಪ್ಲಸ್ 1/y-2 ಈಕ್ವಲ್ 0. ಈಗ 6 ನೆಕ್ಸ್ಟ್ ಪ್ರಾಬ್ಲಮ್, ದಿಸ್ ಇಕ್ವೇಷನ್ಸ್ ಅದೇ ರೀತಿ ಬರೆಯುವುದು. 6x-1 ಪ್ಲಸ್ 3y-2 ಸಮ ಯಾವುದಕ್ಕೆ ಸಮ 1ಗೆ. ಇದನ್ನು ಈ ರೀತಿ ಬರಿಬೋದು. 6 ಬ್ರ್ಯಾಕೆಟ್ನ ಹೊರಗೆ ತಂದು 1/x-1 ಅಂತ. ಆಗದಕ್ಕೆ ಪ್ಲಸ್ 3 1/y-2 ಅಂತ ಈಕ್ವಲ್ 1 ಅಂತ. ಈಗ ನಮಗೆ ನಾವು 1/x-1 ಯಾಕೆ ತಗೊಂಡಿದೆ ಅಂದರೆ ಇದನ್ನು ಸಿಂಪಲ್ ಆಗಿ ಮಾಡಲಿಕ್ಕೆ. ಈ 1/x-1 ಅಂದರೆ ಅದು ಯಾವುದಕ್ಕೆ ಈಕ್ವಲ್ ಪಿಗೆ ಅಂತ. 1/y-2 ಈಕ್ವಲ್ ಅಂದರೆ ಕ್ಯೂ. ಅಂದರೆ ನಮಗೆ ಈಸಿ ಆಗ್ತದೆ ಈ ರೀತಿ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಈಗ ನಾವು 1/x-1 ಇದ್ದ ಜಾಗದಲ್ಲಿ ನಾವು ಪಿ ಹಾಕಬೇಕು. ಇಲ್ಲೆಲ್ಲ x-1 ಉಂಟು, ಅದೇ1/y-2 ಇದ್ದ ಕಡೆ ಕ್ಯೂ ಹಾಕಬೇಕು. ಆಗ ನಮಗೆ ನಂಬರ್ 1 ಇಕ್ವೇಷನ್, ಇದು ನಂಬರ್ 1 ಅಲ್ಲ, ಇದು ಏನಾಗ್ತದೆ 5 1/x-1 ಇದ್ದಲ್ಲಿ 1 ಪಿ ಅಂತ ಜಸ್ಟ್ ಪಿ ಹಾಕಿದರೆ ಆಯಿತು. ಪ್ಲಸ್ ಕ್ಯೂ y-2 ಅಂದರೆ ಈಕ್ವಲ್ 2. ಇದು ಇಕ್ವೇಷನ್ 1 ಅಂತ ಕೊಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಬಿಡಿಸಿ ಇದು ಉಂಟಲ್ಲ ಅದಕ್ಕೆ ಸಮೀಕರಣಕ್ಕೆ, ಆ ಸಮೀಕರಣಕ್ಕೆ ಸಹ ಹಾಗೆ 6p ಇಲ್ಲಿ ಮೈನಸ್ 3q ಇದು ಯಾವುದಕ್ಕೆ ಸಮ 1ಗೆ ಅಂತ. ಈಗ ನಾವು ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಆದೇಶಿಸಿದ ಹಾಗೆ ಇದು ಕ್ಯೂಗೆ ವ್ಯಾಲ್ಯೂ ಹುಡುಕಬೇಕು. ಇದರಲ್ಲಿ ಫಸ್ಟ್ 1 ನೋಡುವ. ಕ್ಯೂ ಅಂದರೆ ಯಾವುದಕ್ಕೆ 2 ಮೈನಸ್ 5p, ಈ ಸೈಡ್ ಪ್ಲಸ್ ಇದ್ದದ್ದು ಆ ಸೈಡ್ ಬರುವಾಗ ಮೈನಸ್ 5p ಆಗ್ತದೆ. ಇದನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಈ ಸಮೀಕರಣಕ್ಕೆ ನಾವು ಈ ವ್ಯಾಲ್ಯೂವನ್ನು ಹಾಕಬೇಕು. ಯಾವುದು ಕ್ಯೂ ಇದ್ದ ಕಡೆ ನಾವು ಇದನ್ನು ಹಾಕಬೇಕು, 2 ಮೈನಸ್ 5p ಅಂತ. ಈಗ 6p ಹಾಗೆ ಬರೆಯುವುದು ಮೈನಸ್ 3 ಕ್ಯೂ ಇದ್ದ ಕಡೆ ನಾವು ಆಗ ಆನ್ಸರ್ ಹುಡುಕಿದ್ದೇವಲ್ಲ 2 ಮೈನಸ್ 5p ಅಂತ. ಇದನ್ನು ಆದೇಶಿಸಬೇಕು ಸಮ 1ಕ್ಕೆ. 6p ಮೈನಸ್ 3 2 6 ಮೈನಸ್ ಪ್ಲಸ್ 3 5 15p ಈಕ್ವಲ್ 1 ಅಂತ. ಈಗ ನಮಗೆ ಎಡಿಷನ್ ಮಾಡುವಾಗ p 6 ಬರ್ತದೆ, 15 ಎಡಿಷನ್ ಮಾಡುವಾಗ 21p ಬರ್ತದೆ. ಇಲ್ಲಿಂದ ಇದು ಮೈನಸ್ ಇದ್ದದ್ದು ಆ ಸೈಡ್ ಹೋಗುವಾಗ ಪ್ಲಸ್ ಆಗ್ತದೆ, ಆಗ 7 ಆಗ್ತದೆ. 1 + 6 ಅಂದರೆ ಈಗ p ಈಸ್ ಈಕ್ವಲ್ ಟು ಯಾವ ರೀತಿ ಬರ್ತದೆ 7/21. ಇದನ್ನು 7 1s are 7 3s are ಈ ರೀತಿ ಬರ್ತದೆ. p ಯ ವ್ಯಾಲ್ಯೂ 1/3 ಅಂತ ಬರ್ತದೆ, 1/3 ಅಂತ. ಈಗ 1p ಅದು ಯಾವುದಕ್ಕೆ ಸಮ 1/3 ಆದಾಗ ಇದನ್ನು ನಮಗೆ ಕ್ಯೂ ಬೇಕು ನಾವು. ಆಗ ನಾವು ಈ ಇಕ್ವೇಷನ್ ಫಸ್ಟ್ ಇದಕ್ಕೆ ನಾವು ಕ್ಯೂಗೆ p ದ ವ್ಯಾಲ್ಯೂ ಹಾಕಿ ನೋಡಬೇಕು. ಈಗ 5 ಇದ್ದಲ್ಲ ಅದೇ ರೀತಿ p ದ ಆನ್ಸರ್ ನಮಗೆ ಗೊತ್ತಾಯಿತು 1/3 ಅಂತ, ಪ್ಲಸ್ ಕ್ಯೂ ಈಕ್ವಲ್ 2 ಅಂತ. ಈಗ ಕ್ಯೂ ಅಂದರೆ 2 ಈ ಸೈಡ್ ಇಲ್ಲಿ ಬರುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಬರುವಾಗ ಮೈನಸ್ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ 5/3 ಅಂತ. ಈಗ ಕ್ಯೂದು ವ್ಯಾಲ್ಯೂ ಎಷ್ಟು ಬರ್ತದೆ 2 3s are 6 ಮೈನಸ್ 5 ಅಂದರೆ 1/3 ಅಂತ. ಕ್ಯೂದು ವ್ಯಾಲ್ಯೂ ಸಹ 1/3 ಬಂತು. ಈಗ ನಾವು ಇಲ್ಲಿ ನಾವು ಕೊಟ್ಟಿದ್ದೇವೆ 1/x ಬೇಕು ನಮಗೆ, ಅದಕ್ಕೆ ನಾವು ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆದೇಶಿಸಬೇಕು. 1/x-1 ಈಕ್ವಲ್ p, 1/y-2 ಈಕ್ವಲ್ q ಅಂತ ಕೊಟ್ಟಿದ್ದೇವೆ. ಈಗ ನಾವು 1/x-1 ಈಕ್ವಲ್ p ಇದ್ದ ಕಡೆ ವ್ಯಾಲ್ಯೂ ನಮಗೆ ಗೊತ್ತಾಯಿತು, ಅದರ ಬೆಲೆ ಎಷ್ಟು 1/3 ಅಂತ. ಅದೇ q ಇದ್ದ ಕಡೆ ಸಹ ನಮಗೆ ಗೊತ್ತಾಯಿತು y-2 ದ ಸಹ. ಈಗ ನಾವು 1/x-1 ಅಂದರೆ ನಾವು p ಅಂತ ತಗೊಂಡಿದ್ದೇವೆ. ಹಾಗಾದರೆ 1/x-1 ಈಕ್ವಲ್ 1/3 p ದ ವ್ಯಾಲ್ಯೂ ಬೆಲೆ ಎಷ್ಟು 1/3. ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಈ ರೀತಿ ಆಗ್ತದೆ 3 ಈಕ್ವಲ್ x-1. ಹಾಗಾದರೆ ಎಕ್ಸಿನ ವ್ಯಾಲ್ಯೂ ಈ ಸೈಡ್ ಬರುವಾಗ -4 -1 +4 ಆಗ್ತದೆ ಈಕ್ವಲ್ ಹಾಕುವಾಗ. ಆಗ ನಮಗೆ x ಈಕ್ವಲ್ 4 ಅಂತ ಬರ್ತದೆ. ಅದೇ ರೀತಿ ವೈಗೆ ಸಹ ಹಾಗೆ 1/y-2 ಅಂದರೆ ಎಷ್ಟು ಬಂತು q ಅಂತ ನಾವು ಆಗ ತಗೊಂಡದ್ದು. ಆಗ ನಾವು 1/y-2 ಅಂದರೆ ಕ್ಯೂದು ವ್ಯಾಲ್ಯೂ ಗೊತ್ತಾಯಿತು 1/3 ಅಂತ. ಈಗ ಇದನ್ನು ಸಹ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು 3 ಈಕ್ವಲ್ y-2.
ಆಗ y ಈಕ್ವಲ್ ಈ ಸೈಡ್ ಬರುವಾಗ -2 ಅಂದರೆ +5 ಆಗ್ತದೆ. ಎಸ್ನೇ ವ್ಯಾಲ್ಯೂ 4 ಆದಾಗ yದು 5 ಅಂತ ಆಗ್ತದೆ.